Hi, hello friends, welcome back to ಸೌಮ್ಯ ಸ್ಟಡಿ ಕಾರ್ನರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ವಿಡಿಯೋ ಈಗ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಹೇಳ್ತಾ ಹೋಗಬಹುದು. ಸೊ ಫಸ್ಟ್ ಕ್ವಶನ್ ಹೀಗಿದೆ: ರಾಜ್ಯ ಪುನರ್ರಚನಾ ಆಯೋಗವನ್ನು 1953ರ ಡಿಸೆಂಬರ್ನಲ್ಲಿ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಪಂಡಿತ ಜವಾಹರ್ಲಾಲ್ ನೆಹರು ಅವರು ಭಾರತದ ರಾಜ್ಯಗಳ ಪುನರ್ರಚನೆಯನ್ನು ಅಧಿಕೃತಗೊಳಿಸಲು ಕೈಗೊಂಡರು. ಈ ಆಯೋಗದ ಮುಖ್ಯಸ್ಥರಾಗಿದ್ದವರು ಯಾರು ಅಂತ ಕೇಳಿದರೆ ಆಪ್ಷನ್ಸ್ ಹೀಗಿದೆ: ಫಜಲ್ ಅಲಿ, ಕೆ.ಎಂ. ಪನಿಕರ್, ಎಚ್.ಎನ್. ಕುಂಜ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಆನ್ಸರ್ ಬಂದು ಆಪ್ಷನ್ 1 ಏನಿದೆಯೋ ಫಜಲ್ ಅಲಿಯವರು ಆ ಆಯೋಗದ ಮುಖ್ಯಸ್ಥರಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1 ಫಜಲ್ ಅಲಿಯವರು. ಮುಂದಿನ ಪ್ರಶ್ನೆ ಹೀಗಿದೆ: ಪಟ್ಟಿ 1ರಲ್ಲಿ ಪಂಗಡಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಪ್ರದೇಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಿಲ್, ತಾರ್, ಗೊಂಡ್, ತೋಡರು ಅಂತ ಕೊಟ್ಟಿದ್ದಾರೆ. ತೆರಾಯಿ, ನೀಲಗಿರಿ, ಬಸ್ತಾರ್, ಮಾಳ್ವಾ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳು. ಸೊ ನಾವು ನೋಡ್ತಾ ಹೋಗ್ತಿದ್ವಿ ಇಲ್ಲಿ ತನಕ ಏನಂತ ಹೇಳಿದ್ರೆ ಒಂದು ರಾಜ್ಯಗಳನ್ನು ಕೊಟ್ಬಿಟ್ಟು ಪಂಗಡಗಳನ್ನು ಕೊಡ್ತಾ ಇದ್ರು. ಆದರೆ ಇಲ್ಲಿ ಪ್ರದೇಶಗಳನ್ನು ಕೊಟ್ಟು ಪಂಗಡಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿಲ್ ಅಂತಕ್ಕಂಥದ್ದು ಇದು ಬಂದು ಮಾಳ್ವಾಗೆ ಸಂಬಂಧಪಟ್ಟಂಥ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಬಿಲ್ ಬಂದು ಮಾಳ್ವಾ ಆಗಿರುತ್ತೆ. ಆ್ಯಂಡ್ ತಾರ್ ಬಂದು ತೆರಾಯು ಅಂತಕ್ಕಂಥ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಗೋಂಡ್ ಅಂತಕ್ಕಂಥದ್ದು ಏನಿದೆಯೋ ಗೋಂಡ್ ಪಂಗಡದವರು ಅವ್ರು ಬಂದು ಬರ್ತಕ್ಕಂಥದ್ದು ಬಸ್ತಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ತೋಡಾ ಅಂತಕ್ಕಂಥ ಪಂಗಡದವರು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ ನೀಲಗಿರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆಲ್ಮೋಸ್ಟ್ ತೋಡರು ಅಂತಕ್ಕಂಥದ್ದು ನೀಲಗಿರಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಪ್ರಶ್ನೆ. ಇದು PDO ಎಕ್ಸಾಮ್ PDO ಅಲ್ಲ PDO ಇಲ್ಲ ವಿಲೇಜ್ ಅಕೌಂಟೆಂಟಲ್ಲಿ ಕೇಳಿದ್ರು. ಒಂದು ತೋಡ ಜನ ಪಂಗಡದವರು ಎಲ್ಲಿ ಕಂಡು ಬರುತ್ತಾರೆ ಅಂತ ಕೇಳಿದರು. ಸೊ ತೋಡ ಬಂದು ನೀಲಗಿರಿ, ಆಪ್ಷನ್ 2 ಅದು ನೋಡ್ಕೊಳ್ತಾ ಹೋದರೆ. ಆಪ್ಷನ್ 3 ಏನು ಕೊಟ್ಟಿದ್ದಾರೋ ಇಲ್ಲಿ ಇದು ಸರಿಯಾಗಿರ್ತಕ್ಕಂಥದ್ದು. ಸೊ ಬಿಲ್ ಬಂದು ಮಾಳ್ವಾ, ತಾರ್ ಬಂದು ತೆರಾಯು, ಆ್ಯಂಡ್ ಗೊಂಡರು ಬಂದು ಬಸ್ತಾರು, ತೋಡರು ಬಂದು ನೀಲಗಿರಿ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಣ್ಣು ಘನ, ದ್ರವ ಮತ್ತು ಅನಿಲಗಳನ್ನು ಒಳಗೊಂಡಿರುತ್ತದೆ. ಮಣ್ಣು ಸಾವಯವ ಮತ್ತು ಅಸಾವಯವ ವಸ್ತುಗಳನ್ನು ಒಳಗೊಂಡಿರುತ್ತದೆ. ಮಣ್ಣು ಅಧಿಕ ಮಟ್ಟದ ಆಮ್ಲಜನಕವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಮಣ್ಣು ಅಂತಕ್ಕಂಥದ್ದು ಏನು ನಾವು ನೋಡ್ತೀವೋ ನೈಸರ್ಗಿಕ ಒಂದು ಸಂಪನ್ಮೂಲ ಅಂತಲೇ ಹೇಳ್ಬಹುದಾಗಿರುತ್ತೆ. ಇದರಲ್ಲಿ ಘನ, ದ್ರವ, ಅನಿಲ ಮೂರೂ ಸಹ ಕಂಡು ಬರ್ತಕ್ಕಂಥ ಏನು ವಸ್ತುಗಳ ಒಂದು ಸ್ಥಿತಿಗಳು ಅಂತ ಹೇಳ್ತೀವೋ ಘನ, ದ್ರವ, ಅನಿಲ 3 ಸ್ಥಿತಿಗಳನ್ನು ಮಣ್ಣು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮಣ್ಣು ಸಾವಯವ ಮತ್ತು ಅಸಾವಯವ ವಸ್ತುಗಳನ್ನು ಸಹ ಒಳಗೊಂಡಿರ್ತಕ್ಕಂಥದ್ದು. ಆ್ಯಂಡ್ ಮಣ್ಣು ಅಧಿಕ ಮಟ್ಟದ ಆಮ್ಲಜನಕವನ್ನು ಸಹ ತನ್ನ ಒಳಗಡೆ ಇಟ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 1 ಹಿಂದೆಯೋ ABC ಅಂತಕ್ಕಂಥದ್ದು 3 ಸಹ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ: ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ವರ್ಷನ್ ಸಹ ಇಟ್ಟಿದ್ದೀನಿ. ಸೊ ನೋಡ್ಕೊಳ್ಬಹುದು. ಸೊ ಫಸ್ಟ್ ಕ್ವಶನ್ ಏನಿದೆ: ಶಿಂಷಾವು ಕಾವೇರಿಯ ಎಡಭಾಗದ ಉಪನದಿ, ಕಬಿನಿಯು ಕಾವೇರಿಯ ಬಲಭಾಗದ ಉಪನದಿ, ತುಂಗಭದ್ರವು ಕೃಷ್ಣದ ಬಲಭಾಗದ ಉಪನದಿ. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ ಸೊ ಇಲ್ಲಿ ABC ಏನಿದೆ ಶಿಂಷಾ ಕಾವೇರಿಯ ಎಡಭಾಗದ ಉಪನದಿ ಹೌದು, ಕಬಿನಿಯು ಕಾವೇರಿಯ ಬಲಭಾಗದ ಉಪನದಿ ಅದು ಸಹ ಸರಿಯಾಗಿರ್ತಕ್ಕಂಥದ್ದು, ಆ್ಯಂಡ್ ತುಂಗಭದ್ರವು ಕೃಷ್ಣದ ಬಲಭಾಗದ ಉಪನದಿಯಾಗಿದೆ. ಸೊ ಈ 3 ಸಹ ಸರಿಯಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆಪ್ಷನ್ 4 AB ಮತ್ತು C ಮಾತ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಹುಲಿಕಲ್ ಈ ಕೆಳಗಿನ ಯಾವುದಕ್ಕೆ ಖ್ಯಾತವಾಗಿದೆ ಅಂತ ಕೇಳಿದರೆ ಕರ್ನಾಟಕದ ಹುಲಿಕಲ್ ಅಂತಕ್ಕಂಥದ್ದು ಏನಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡು ಯಾವುದಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇದೊಂದು ಗಣಿಗಾರಿಕೆಗೆ ಫೇಮಸ್ ಅಥವಾ ಅತ್ಯಧಿಕ ಮಳೆ ಬೀಳುವಿಕೆಯಲ್ಲಿ ಆಗೊಂಬೆ ನಂತರ ಸ್ಥಾನ ಇದು ಪಡ್ಕೊಂಡಿದೆಯಾ ಅಥವಾ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ ಇದಾಗಿದೆಯಾ ಅಥವಾ ಥರ್ಮಲ್ ಶಕ್ತಿ ಸ್ಥಾವರ ಇದಾಗಿದೆಯಾ ಅಂತ ನೋಡ್ತಾ ಹೋದರೆ ಸೊ ಕರ್ನಾಟಕದ ಹುಲಿಕಲ್ ಏನಿದು ಇದು ಬಂದು ಅತ್ಯಧಿಕ ಮಳೆ ಬೀಳ್ತಕ್ಕಂಥ ಆಗೊಂಬೆ ನಂತರ ಬರ್ತಕ್ಕಂಥ ಒಂದು ಸ್ಥಾನವನ್ನು ಇದು ಪಡ್ಕೊಳ್ಳುತ್ತೆ. ಸೊ ಕರ್ನಾಟಕದ ಅತಿ ಹೆಚ್ಚು ಮಳೆಯನ್ನು ಪಡ್ಕೊಳ್ತಕ್ಕಂಥದ್ದು ಆಗೊಂಬೆ, ಅದಾದ ನಂತರ ಅಂತ ಹೇಳಿದ್ರೆ ಅದು ಹುಲಿಕಲ್ ಆಗಿರುತ್ತೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3B ಮಾತ್ರ. ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ಹೀಗಿದೆ: ನಿರ್ದಿಷ್ಟವಾಗಿ ಒಂದು ಬಿಸಿ ಮರುಭೂಮಿಯಲ್ಲಿ ರೂಪುಗೊಂಡ ಒಂದು ಬೆಟ್ಟ ಅಥವಾ ಮರಳಿನ ಬದುವು ಗಾಳಿಯ ಸವಕಳಿ ಮತ್ತು ಸಾಗಣೆಯಿಂದ ಉಂಟಾಗುವುದನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಒಂದು ಬಿಸಿ ಮರುಭೂಮಿಯಲ್ಲಿ ಉಂಟಾಗ್ತಕ್ಕಂಥ ಒಂದು ಬೆಟ್ಟ ಅಥವಾ ಮರಳಿನ ಏನು ದಿಬ್ಬ ಅಂತ ಹೇಳ್ತೀವಿ ಅದು ಗಾಳಿಯ ಸವಕಳಿ ಮತ್ತು ಸಾಗಾಣಿಕೆಯಿಂದ ಉಂಟಾಗ್ತಕ್ಕಂಥದ್ದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಹಿನ್ಸೆಲ್ಬರ್ಗ್, ಎರ್ಡಾಂಗ್, ಮರಳು ದಿಬ್ಬ ಅಥವಾ ಅಣಬೆ ಶಿಲೆ ಅಂತ ಕೇಳಿದರೆ ಇದನ್ನು ನಾವು ಮರಳು ದಿಬ್ಬ ಅಂತ ಹೇಳ್ತೀವಿ. ಆಪ್ಷನ್ 3 ಮರಳು ದಿಬ್ಬ, ಸ್ಯಾಂಡೋನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಮುದ್ರಗುಪ್ತನ ಸೈನಿಕ ದಿಗ್ವಿಜಯಗಳನ್ನು ವರ್ಣಿಸುವ ಶಾಸನ ಯಾವುದು ಮತ್ತು ಆ ಶಾಸನವನ್ನು ರಚಿಸಿದವರು ಯಾರು? ಸಮುದ್ರಗುಪ್ತನ ಸೈನಿಕ ದಿಗ್ವಿಜಯಗಳನ್ನು ವರ್ಣಿಸುವ ಶಾಸನ ಯಾವುದು ಮತ್ತು ಆ ಶಾಸನವನ್ನು ರಚನೆ ಮಾಡಿದವರು ಯಾರು, ಕಾಂಪೋಸ್ ಮಾಡಿದವರು ಯಾರು ಅಂತ ಕೇಳಿದರೆ ಇದು ಬಂದು ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ತಕ್ಕಂಥದ್ದು. ಇದನ್ನು ರಚನೆಯನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಹರಿಸೇನ. ಆಪ್ಷನ್ 1 ಹರಿಸೇನ ಆಗಿರ್ತಾನೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ: ಭಾರತದ ಸಂವಿಧಾನದ ಈ ಒಂದು ಪಟ್ಟಿಯಲ್ಲಿ ಬಾಪ್ತು ಆಕೃತಿಯಾಗಿ ಜನಗಣತಿಯ ವಿಷಯವೂ ಇದೆ. ಬಾಪ್ತು ಆಕೃತಿಯಾಗಿ ಜನಗಣತಿ ವಿಷಯ ಯಾವುದರಲ್ಲಿ ಕಂಡು ಬರುತ್ತೆ? ಕೇಂದ್ರ ಪಟ್ಟಿಲಿ ಬರುತ್ತಾ, ರಾಜ್ಯ ಪಟ್ಟಿಲಿ ಬರುತ್ತಾ, ಸಮವರ್ತಿ ಪಟ್ಟಿಲಿ ಬರುತ್ತಾ, ಶೇಷಾಧಿಕಾರಿಗಳು ಅಂತ ಕೇಳಿದರೆ ಸೊ ಈ ಒಂದು ಏನು
ಬಾಬ್ತು ಆಕೃತಿಯಾಗಿ ಜನಗಣತಿ ಒಂದು ವಿಷಯ ಬರ್ತಕ್ಕಂಥ ಆಪ್ಷನ್ 1 ಕೇಂದ್ರ ಪಟ್ಟಿಯಲ್ಲಾಗಿರುತ್ತೆ, ಯೂನಿಯನ್ ಲಿಸ್ಟ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಗುಂಪು ಟ್ರಿಪಲ್ ತಲಾಕ್ ತೀರ್ಪಿನೊಂದಿಗೆ ಸಂಬಂಧಿಸಿದೆ? ತೈ ತಲಾಕ್ ಅಥವಾ ಟ್ರಿಪಲ್ ತಲಾಕ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಯಾವ ಒಂದು ಗುಂಪು ಇದೆ ಅಂತ ಹೇಳಿದರೆ ಇದು ಬಂದು ಶ್ರೀಮತಿ ಶಯಾರಾ ಬಾನು, ಶ್ರೀ ಉದಯ ಲಲಿತ್, ಶ್ರೀ ಅಬ್ದುಲ್ ನಜೀರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಬಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಯಾವ ದೇಶದ ಸಮೂಹದಲ್ಲಿ ಬೇಸಿಗೆ ಕಾಲದಲ್ಲಿ ನಡುರಾತ್ರಿಯ ಸೂರ್ಯ ಗೋಚರಿಸುತ್ತಾನೆ? ಈ ಕೆಳಗಿನ ಯಾವ ದೇಶದ ಸಮೂಹದಲ್ಲಿ ಬೇಸಿಗೆಯ ಕಾಲದಲ್ಲಿ ನಡುರಾತ್ರಿಯ ಸೂರ್ಯ ಗೋಚರಿಸುತ್ತಾನೆ ಅಂತ ಹೇಳಿದರೆ ಆಪ್ಷನ್ ಸಹ ಕೊಟ್ಟಿದ್ದಾರೆ. ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ರಷ್ಯಾ ಅಂತ ಕೊಟ್ಟಿದ್ದಾರೆ. ಬ್ರಿಟನ್, ಜರ್ಮನಿ, ಪೋಲೆಂಡ್, ಹಂಗೇರಿ ಕೊಟ್ಟಿದ್ದಾರೆ. ಸ್ಪೈನ್, ಪೋರ್ಚುಗಲ್, ಫ್ರಾನ್ಸ್, ಇಟಲಿ ಕೊಟ್ಟಿದ್ದಾರೆ. ಚೈನಾ, ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಡುರಾತ್ರಿ, ಇಟ್ ಮೀನ್ಸ್ ಬೇಸಿಗೆ ಕಾಲದಲ್ಲಿ ನಡುರಾತ್ರಿಯ ಸೂರ್ಯ ಗೋಚರಣೆ ಆಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಲ್ಲಿದ್ದಲು, ಕಬ್ಬಿಣದ ಹದಿರು, ಬಾಕ್ಸೈಟ್, ಮ್ಯಾಂಗನೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ನಮಗೆ ಗೊತ್ತಿದೆ ಯಾವುದಂತ ಹೇಳಿದ್ರೆ ಕಬ್ಬಿಣದ ಹದಿರು ಯಾವ್ದು ಬರುತ್ತೆ, ಕಲ್ಲಿದ್ದಲು ಅಂತಕ್ಕಂಥದ್ದು ಬರೋದು ಆಂಥ್ರಸೈಟ್. ಅದಾದ ನಂತರ ಕಬ್ಬಿಣದ ಹದಿರು ಬರೋದು ಹೆಮಟೈಟು, ಮ್ಯಾಗ್ನೆಟೈಟು ಇವೆಲ್ಲ ಬರ್ತಕ್ಕಂಥದ್ದು ಕಬ್ಬಿಣದ ಹದಿರು. ಬಾಕ್ಸೈಟ್ ಬರ್ತಕ್ಕಂಥದ್ದು ಅಲ್ಯೂಮಿನಿಯಂ. ಮ್ಯಾಂಗನೀಸ್ ಬರ್ತಕ್ಕಂಥದ್ದು ಪೈರಲೋಸೈಟ್ ಅಂತಕ್ಕಂಥದ್ದು. ಸೊ ಕಲ್ಲಿದ್ದಲು ಆಂಥ್ರಸೈಟು, ಕಬ್ಬಿಣದ ಹದಿರು ಬಂದು ಹೆಮಟೈಟು, ಬಾಕ್ಸೈಟ್ ಬಂದು ಅಲ್ಯೂಮಿನಿಯಮು, ಮ್ಯಾಂಗನೀಸ್ ಬಂದು ಪೈರಲೋಸೈಟು. ಸೊ ಇಲ್ಲಿ ಕಲ್ಲಿದ್ದಲು 4 ಇಲ್ಲಿದೆ ನೋಡಿ. ಸೊ ಎಸ್, ಆಪ್ಷನ್ 1 ಅಲ್ಲ, ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ, ಇದು ಭೂಮಿಯ ಅವಳಿ ಗ್ರಹವಾಗಿದೆ. ಇದಕ್ಕೆ 2 ಉಪಗ್ರಹಗಳಿವೆ. ಇದು ಬೆಳಗಿನ ಮತ್ತು ಸಂಜೆಯ ನಕ್ಷತ್ರ. ಇದು ಸೌರಮಂಡಲದಲ್ಲಿ ಅತಿ ಚಿಕ್ಕ ಗ್ರಹವಾಗಿದೆ ಅಂತ ಕೇಳಿದರೆ. ಸೊ ಶುಕ್ರ ಗ್ರಹ ಅಂತಕ್ಕಂಥ ತುಂಬ ಚಿಕ್ಕ ಗ್ರಹ ಅಲ್ಲ, ಯಾಕಂದರೆ ಬುಧ ಗ್ರಹ ಬಂದು ಸೌರಮಂಡಲ ಅತಿ ಚಿಕ್ಕ ಗ್ರಹ ಬುಧ ಆಗಿರುತ್ತೆ. ಸೊ ಹಾಗಾಗಿ ಡಿ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಭೂಮಿಯ ಅವಳಿ ಗ್ರಹವಾಗಿದೆ, ಇದು ಸರಿ ಇರ್ತಕ್ಕಂಥ. ಆ್ಯಂಡ್ ಇದಕ್ಕೆ 2 ಉಪಗ್ರಹಗಳಿವೆ ಅಂತ ಕೊಟ್ಟಿದ್ದಲ್ಲ, ಇದು ಸಹ ತಪ್ಪಾಗಿದೆ. ಸೊ ಇದನ್ನು ಬೆಳಗಿನ ಮತ್ತು ಸಂಜೆಯ ನಕ್ಷತ್ರ ಅಂತ ಹೇಳ್ತೀರಿ. ಎ ಮತ್ತು ಸಿ ಮಾತ್ರ ಸರಿಯಾಗಿರ್ತಕ್ಕಂಥದ್ದು, ಆಪ್ಷನ್ 1 ಸರಿ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಗ್ರೀನ್ವಿಚ್ನಲ್ಲಿ ಬೆಳಿಗ್ಗೆ 9 ಗಂಟೆಯಾಗಿದ್ದರೆ 76 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ನೆಲೆಯಾಗಿರುವ ಹಾಸನದಲ್ಲಿ ಸಮಯ ಎಷ್ಟಾಗಿರುತ್ತದೆ ಅಂತ ಕೇಳಿದರೆ 4 PM 2 ಗಂಟೆ 16 PM ಅಂತ ಕೊಟ್ಟಿದ್ದಾರೆ. 3 ಗಂಟೆ 12 ನಿಮಿಷ PM, 2 ಗಂಟೆ 4 ನಿಮಿಷ PM ಅಂತ ಹೇಳಿದರೆ. ಸೊ ಆನ್ಸರು ಆಪ್ಷನ್ 4 2 ಗಂಟೆ 4 ನಿಮಿಷ ಅದು PM ಆಗಿರುತ್ತೆ, ಮಧ್ಯಾಹ್ನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕೃಷಿ ವಾಯುಗುಣ ಪ್ರದೇಶವನ್ನು ಕರ್ನಾಟಕದಲ್ಲಿನ ಬೆಳವಲನಾಡು ಪ್ರದೇಶವೆಂದು ಕರೆಯಲಾಗುತ್ತದೆ? ಈ ಕೆಳಗಿನ ಯಾವ ಕೃಷಿ ವಾಯುಗುಣ ಪ್ರದೇಶವನ್ನು ಕರ್ನಾಟಕದಲ್ಲಿನ ಬೆಳವಲನಾಡು ಪ್ರದೇಶವೆಂದು ಕರೆಯಲಾಗುತ್ತದೆ? ಉತ್ತರದ ಸಂಕ್ರಮಣ ಅಥವಾ ಪರಿವರ್ತನೆಯ ಪ್ರದೇಶ, ಈಶಾನ್ಯ ಪ್ರದೇಶ, ದಕ್ಷಿಣ ಶುಷ್ಕ ಪ್ರದೇಶ, ದಕ್ಷಿಣದ ಸಂಕ್ರಮಣ ಅಥವಾ ಪರಿವರ್ತನೆಯ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ದಕ್ಷಿಣದ ಸಂಕ್ರಮಣ ಅಥವಾ ಪರಿವರ್ತನೆಯ ಪ್ರದೇಶ ಏನಿದೆ ಇದನ್ನು ಕರ್ನಾಟಕದಲ್ಲಿ ಬೆಳವಲನಾಡು ಪ್ರದೇಶವೆಂದು ಕರೆಯಲಾಗುತ್ತದೆ. ಓಕೆ. ಸೊ ಬೆಳವಲನಾಡು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, 4ನೇ ಬೌದ್ಧ ಪರಿಷತ್ ಕಾನಿಷ್ಕನ ಆಳ್ವಿಕೆಯ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಜರುಗಿತು. ಹಾಗಾದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ, ಸೊ ನಿಮಗೆ ಗೊತ್ತಿರಬಹುದು ಇದು ಒಟ್ಟು 4 ಬೌದ್ಧ ಸಮ್ಮೇಳನಗಳು ಕಂಡು ಬರ್ತಕ್ಕಂಥದ್ದು. ಸೊ ಅದರ ಒಂದು 4ನೇ ಒಂದು ಏನು ಬೌದ್ಧ ಸಮ್ಮೇಳನ ನಡೆಯುತ್ತೋ ಕಾನಿಷ್ಕನ ಒಂದು ಕಾಲದಲ್ಲಿ, ಅಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಯಾರು ಆಯ್ಕೆಯಾಗಿದ್ರು ಅಂತ ನೋಡ್ತಾ ಹೋದರೆ, ಸೊ ಕಾಶ್ಮೀರ ನಡೀತಕ್ಕಂಥ ವಸುಮಿತ್ರ ಮತ್ತು ಅಶ್ವಘೋಷ ಆಗಿರ್ತಕ್ಕಂಥದ್ದು. ವಸುಮಿತ್ರ ಮತ್ತು ಅಶ್ವಘೋಷ ಬಂದು 4ರವರು ಆಗಿರ್ತಕ್ಕಂಥದ್ದು. ಆ್ಯಂಡ್ ಮಹಾಕಾಶ್ಯಪ ಬಂದು 1ನೇದಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಸಭಾಕಾಮಿ ಬರುತ್ತೆ, 2ನೇದು ಸಭಾಕಾಮಿ, 3ನೇದು ಬಂದು ಮೊಗಲಿಪುತ್ರ ಬರ್ತಾನೆ. ಸೊ 4ನೇ ಬಂದು ವಸುಮಿತ್ರ ಮತ್ತು ಅಶ್ವಘೋಷ 4. ಪ್ರಶ್ನೆ ಹೀಗಿದೆ, ಪಟ್ಟಿ 1 ಕೊಟ್ಟಿದ್ದಾರೆ ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಯುದ್ಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವರ್ಷಗಳನ್ನು ಕೊಟ್ಟಿದ್ದಾರೆ, ಯಾವ ವರ್ಷದಲ್ಲಿ ಯಾವ ಯುದ್ಧ ನಡೀತು ಅಂತಕ್ಕಂಥದ್ದು. ಪ್ರಥಮ ಪಾಣಿಪತ್ ಕದನ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಅಂತ ಹೇಳಿದರೆ, ಪ್ರಥಮ ಪಾಣಿಪತ್ ಕದನ ಬಂದು 1526ರಲ್ಲಿ ನಡೀತಕ್ಕಂಥದ್ದು. 2ನೇ ಪಾಣಿಪತ್ ಕದನ ಬಂದು 1556ರಲ್ಲಿ ನಡೆಯುತ್ತೆ. 1556ರಲ್ಲಿ 2ನೇ
ಪಾಣಿಪತ್ ಕದನ ಅದು ಬಂದು ಅಕ್ಬರ್ ಮತ್ತು ಹೇಮೂನ ನಡುವೆ ನಡೀತಕ್ಕಂಥದ್ದು. ಆ್ಯಂಡ್ ತೃತೀಯ ಪಾಣಿಪತ್ ಕದನ ಇದೆಯೋ ಇದು ಬಂದು 1761ರಲ್ಲಿ ನಡೆಯುತ್ತೆ. 1761 ಕ್ರಿಸ್ತಶಕ 1761ರಲ್ಲಿ ನಡೀತಕ್ಕಂಥದ್ದು ಮರಾಠರು ಮತ್ತು ಆಫ್ಘನ್ ಸೈನ್ಯಕ್ಕೆ ನಡೀತಕ್ಕಂಥ ಒಂದು ಯುದ್ಧ ಆಗಿರುತ್ತೆ ತೃತೀಯ ಪಾಣಿಪತ್ ಕದನ. ಆ್ಯಂಡ್ ನೆಕ್ಸ್ಟ್ ಬಂದು ತಾಳಿಕೋಟೆ ಯುದ್ಧ ಅಂತ ಹೇಳ್ತೀವಿ. ಇದು ರಕ್ಕಸತಂಗಡಿ ಯುದ್ಧ ಅಂತಲೂ ಹೇಳ್ತಾರೆ. ತಾಳಿಕೋಟೆಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ರಕ್ಕಸತಂಗಡಿ ಯುದ್ಧ. ಇದು ಬಂದು 1565ರಲ್ಲಿ ನಡೀತಕ್ಕಂಥದ್ದು. ಓಕೆ, ಇದು ಬಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನರಿಗೆ ನಡೀತಕ್ಕಂಥ ಒಂದು ಯುದ್ಧ ಅಂತ ಹೇಳಬಹುದು. ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧ 1565ರಲ್ಲಿ. ಅದಾದ ನಂತರ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಏನಿದೆ ಇದು ಬಂದು ಕ್ರಿಸ್ತಶಕ 1775ರಿಂದ 82ರವರೆಗೆ ನಡೀತಕ್ಕಂಥದ್ದು ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಆಗಿರುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಪ್ರಥಮ ಪಾಣಿಪತ್ ಕದನ 2. ಸೊ 2 ಎಲ್ಲಿದೆ ನೋಡಿ, ಫಸ್ಟ್ ಆಪ್ಷನನ್ನು ನೋಡ್ತಾ ಹೋಗಬಹುದು. ಫಸ್ಟ್ ಏನೇ 2 ಕೊಟ್ಟಿದ್ದಾರೆ. ಸೊ ಇದೊಂದು ನೋಡಿಕೊಂಡ್ರೆ ಆರಾಮಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ: ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಆಡಳಿತ ಕಾರ್ಯಗಳಿಗೆ ಸಂಬಂಧಿಸಿದ POST/CORB ಪೋಸ್ಟ್ ಕಾರ್ಡ್ ಎಂಬ ಪದವನ್ನು ಪರಿಚಯಿಸಿದವರು ಯಾರು? ಲೂಥರ್, ಗುಲಿಕ್, ವುಡ್ ವಿಲ್ಸನ್, ಪಿಫ್ನರ್, LD ವೈಟ್ ಅಂತ ಕೊಟ್ಟಿದ್ದಾರೆ. ಈ ಪೋಸ್ಟ್ ಕಾರ್ಡ್ ಅಂತಕ್ಕಂಥ ಪದವನ್ನು ಬಳಸ್ತಕ್ಕಂಥವ್ರು ಅಥವಾ ಪರಿಚಯವನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಲೂಥರ್ ಗುಲಿಕ್ ಅಂತಕ್ಕಂಥವ್ರು ಆಗಿರ್ತಾರೆ. ಆಪ್ಷನ್ 1 ಲೂಥರ್ ಗುಲಿಕ್ ರವರು. ಮುಂದಿನ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾವ ಅಂಶವನ್ನು ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲೇ ಇರತಕ್ಕಂಥ ಒಂದು ಅಂಶ ಯಾವುದು? ಮಂತ್ರಿಮಂಡಲ, ಸಮೂಹ ಹೊಣೆಗಾರಿಕೆ, ಸಚಿವರ ರಾಜೀನಾಮೆ, ಉಪ ಪ್ರಧಾನಮಂತ್ರಿಯ ಕಾರ್ಯಾಲಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಭಾರತ ಸಂವಿಧಾನದಲ್ಲಿ ಕಂಡು ಬರುತ್ತೆ. ಯಾಕಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಎಲ್ಲಾನು 2 ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ. ಸೊ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ. ಯಾವ್ದ್ಯಾವುದು ಉಲ್ಲೇಖಿಸಿಲ್ಲ ಅಂತಂದರೆ ಮಂತ್ರಿಮಂಡಲ ಬಂದೇ ಬರುತ್ತೆ, ಹೌದಲ್ವಾ? ಮಂತ್ರಿಮಂಡಲ ಬಂದೇ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಸಮೂಹ ಹೊಣೆಗಾರಿಕೆ ಇದು ಸಹ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಚಿವರ ರಾಜೀನಾಮೆ ಮತ್ತು ಉಪ ಪ್ರಧಾನಮಂತ್ರಿಯ ಕಾರ್ಯಾಲಯ ಅಂತ ಇದೆಯೋ ಸಿ ಮತ್ತು ಡಿ, ಇವೆರಡು ಭಾರತ ಸಂವಿಧಾನದಲ್ಲಿ ಉಲ್ಲೇಖನ ಪಡ್ಕೊಂಡಿಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ಸಿ ಮತ್ತು ಡಿ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇವರ ಶಿಫಾರಸು ಮೇರೆಗೆ ಭಾರತದಲ್ಲಿ ಮೊದಲನೇ ಸಿವಿಲ್ ಸರ್ವಿಸ್ ಆಯೋಗ ಸ್ಥಾಪಿಸಲಾಯಿತು ಅಂತ ಕೇಳಿದರೆ, ಇವರ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಮೊದಲನೇ ಸಿವಿಲ್ ಸರ್ವಿಸ್ ಆಯೋಗ ಸ್ಥಾಪಿತವಾಯಿತು. ಆ್ಯಂಡ್ ಐಚಿಸನ್ ಆಯೋಗ, ಲೀ ಆಯೋಗ, ಸೈಮನ್ ಕಮಿಷನ್, ಯೋಜನಾ ಆಯೋಗ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಲೀ ಆಯೋಗ ಆಗಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ 1924ರಲ್ಲಿ ಏನಾಗುತ್ತೆ, ಈ ಒಂದು ಲೀ ಆಯೋಗ ಅಥವಾ ಇವರ ಒಂದು ಲೀ ಆಯೋಗ ಅಥವಾ ಲೀ ಕಮಿಷನ್ ಅಂತ ಹೇಳ್ತೀವಿ, ಅದರ ಪ್ರಕಾರ 1924ರಲ್ಲಿ ಅವರು ಇದು ಮಾಡ್ತಾರೆ. ಆದರೆ ಅದು ಎಸ್ಟಾಬ್ಲಿಷ್ ಆಗ್ತಕ್ಕಂಥದ್ದು ಯಾವಾಗ ಅಂತೇಳಿದ್ರೆ 1926 ಅಕ್ಟೋಬರ್ 1ರಂದು ಈ ಒಂದು ಮೊದಲನೇ ಸಿವಿಲ್ ಸರ್ವಿಸ್ ಆಯೋಗ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದನ್ನು ತರ್ತಕ್ಕಂಥವ್ರು ಲೀ ಆಯೋಗ. ಆದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಭಾರತದ ನಾಗರಿಕ ಸೇವೆಯ ಪಿತಾಮಹ ಅಂತ ಕರಿತೀವಿ. ನಾಗರಿಕ ಸೇವೆಯ ಪಿತಾಮಹ ಯಾರು ಅಂತ ಹೇಳಿದರೆ, ಪಿತಾಮಹ ಬಂದು ಚಾರ್ಲ್ಸ್ ಕಾರ್ನ್ವಾಲಿಸ್ ರವರು. ಕಾರ್ನ್ವಾಲಿಸ್. ಓಕೆ, ಸೊ ಇದು ನಾಗರಿಕ ಸೇವಾ, ಇಟ್ ಮೀನ್ಸ್ ಅದನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರ್ತಕ್ಕಂಥದ್ದು ಭಾರತದಲ್ಲಿ ಚಾರ್ಲ್ಸ್ ಕಾರ್ನ್ವಾಲಿಸ್ ಆಗಿರ್ತಾರೆ. ಹಾಗಾಗಿ ಅವರನ್ನು ಭಾರತದ ನಾಗರಿಕ ಸೇವೆಯ ಪಿತಾಮಹ ಅಂತ ಕರಿತೀವಿ. ಆದರೆ ಭಾರತದ ಮೊದಲನೇ ಸಿವಿಲ್ ಸರ್ವಿಸ್ ಆಯೋಗ ಸ್ಥಾಪಿಸಿದವರು ಲೀ ಆಯೋಗ್ರವರು 1924ರಲ್ಲಿ ಅದರ ಒಂದು ಇದನ್ನ ತರ್ತಾರೆ. ಆದರೆ ಅದು ಜಾರಿಗೆ ಬರ್ತಕ್ಕಂಥದ್ದು 1926 ಅಕ್ಟೋಬರ್ 1ರಂದು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಪ್ರಪಂಚ ಅಥವಾ ಭಾರತದಾದ್ಯಂತ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಯಾವ ದೇಶವು ನಾಗರಿಕ ಸೇವಾ ನೌಕರರಿಗೆ ಮುಷ್ಕರದ ಹಕ್ಕನ್ನು ಅನುಮತಿಸಿದೆ ಅಂತ ಕೊಟ್ಟಿದ್ದಾರೆ. UK, ಜರ್ಮನಿ, ಫ್ರಾನ್ಸ್ ಮತ್ತು USA ಅಂತ ಹೇಳಿದರೆ, ಸೊ ಇಲ್ಲಿ ಯಾವ ದೇಶವು ನಾಗರಿಕ ಸೇವಾ ನೌಕರರಿಗೆ ಮುಷ್ಕರರ ಹಕ್ಕನ್ನು ಅನುಮತಿಸಿದೆ ಅಂತ ಹೇಳಿದರೆ ಆಪ್ಷನ್ 3 ಫ್ರಾನ್ಸ್ ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ: ಈ ಕೆಳಗಿನಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಮ್ಸರ್ ಒದ್ದೆ ಭೂಪ್ರದೇಶ ಎಂದು ಕರೆಸಿಕೊಳ್ಳಲು ಯೋಗ್ಯವಾಗಿದೆ? ಇಟ್ ಮೀನ್ಸ್ ಇದನ್ನು ತುಂಬ ಸಲ ಈಗ ರೀಸೆಂಟಾಗೂ ಸಹ ಕೇಳಿದ್ದಾರೆ. ಯಾವುದು KS ಎಕ್ಸಾಮಲ್ಲಿ ಮೇ ಬಿ ಇರಬೇಕು. ಸೊ ಕೇಳಿದ್ದಾರೆ. ಆದರೆ ರಾಮ್ಸರ್ ಒದ್ದೆ ಏನು, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿಬಿಟ್ಟು 3-4 ಆಪ್ಷನ್ನ ಕೊಟ್ಟು ರಾಮ್ಸರ್
ಹುದ್ದೆಗೆ ಯೂಸ್ ಆಗ್ತಕ್ಕಂಥ ಒಂದು ವಿಷಯದಲ್ಲಿ ಬರ್ತಕ್ಕಂಥ ಪಾಯಿಂಟ್ಗಳನ್ನು ನೀವು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 4-5 ಪಾಯಿಂಟ್ಸನ್ನು ಕೊಟ್ಟು ಇದು ಬಂದು ಜೌಗು ಪ್ರದೇಶ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜೌಗು ಪ್ರದೇಶ ಅಂತ ಯಾವುದನ್ನು ಕರಿಬಹುದು? ಗುಡವಿ ಪಕ್ಷಿಧಾಮನ ಅಥವಾ ಮಲ್ಯಾಡಿ ಜೌಗು ಭೂಮಿನ ಅಥವಾ ರಂಗನತಿಟ್ಟು ಪಕ್ಷಿಧಾಮನ ಅಥವಾ ಕೆಜಿ ಕೊಪ್ಪ ಜೌಗು ಭೂಮಿನ ಯಾವುದನ್ನು ನಾವು ರಾಮ್ಸರ್ ಒದ್ದೆ ಭೂಪ್ರದೇಶ ಅಂತ ಕರಿಬಹುದು ಅಂತ ಹೇಳಿದ್ರೆ ರಂಗನತಿಟ್ಟು ಪಕ್ಷಿಧಾಮ. ಆಪ್ಷನ್ 3 ಏನಿದೆಯೋ ರಂಗನತಿಟ್ಟು ಪಕ್ಷಿಧಾಮನ ನಾವು ರಾಮ್ಸರ್ ಒದ್ದೆ ಭೂಪ್ರದೇಶ ಅಂತ ಕರಿಬಹುದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪೈರಾನೋಮೀಟರು, ಸೈಕ್ರೋಮೀಟರು, ಮಳೆ ಮಾಪಕ ಆ್ಯಂಡ್ ಆ್ಯನಿಮೋಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಳೆ ಮಾಪಕ ಅಂತ ಏನು ಕೊಟ್ಟಿದ್ದಾರೋ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮಳೆ ಮಾಪಕ ಮೀನ್ಸ್ ಮಳೆ ಒತ್ತಡವನ್ನು ಇದು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿಗೆ 3 ಬರ್ತಕ್ಕಂಥದ್ದು. ಎಲ್ಲಿದೆ ನೋಡಿ, ಇಲ್ಲಿದೆ ಆಪ್ಷನ್ 4. ಸೊ ನೋಡಿ, ಪೈರಾನೋಮೀಟರ್ ಬಂದು ಸೌರ ಪ್ರಕಾಶ ಆಗುತ್ತೆ, ಸೈಕ್ರೋಮೀಟರ್ ಬಂದು ವಾಯುಮಂಡಲದ ಆರ್ದ್ರತೆ ಆಗುತ್ತೆ, ಅನಿಮೋಮೀಟರ್ ಬಂದು ಗಾಳಿಯ ದಿಕ್ಕನ್ನು ವಿಂಡ್ ಡೈರೆಕ್ಷನ್ನ ಕಂಡುಹಿಡಿತಕ್ಕಂಥದ್ದು ಅನಿಮೋಮೀಟರ್ ಆಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ KSPCB ಏನಿದೆಯೋ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಯಾವ ವರ್ಷ ಸ್ಥಾಪನೆ ಆಯಿತು ಅಂತ ಹೇಳಿದರೆ 1974ರಲ್ಲಿ ಸ್ಥಾಪಿಸಲಾಗುತ್ತದೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ. ಈ ಹೇಳಿಕೆಗಳ ಪೈಕಿ ಹಸಿರು ಮನೆ ಅನಿಲ ಕುರಿತಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸೊ ನೋಡಿ, ಹಸಿರು ಮನೆ ಅನಿಲಗಳು ಅಂತ ಹೇಳಿದಾಗ ಅಲ್ಲಿ ನೀರಾವಿ ಮೇಯ್ನ್ ಆಗಿ ಬರ್ತಕ್ಕಂಥ, ನೀರಾವಿನೇ ಪ್ರಮುಖವಾಗಿ ಬರ್ತಕ್ಕಂಥದ್ದು. ನೀರಾವಿ ಅದು ಬಂದು ಹಸಿರು ಮನೆ ಅನಿಲದ ಒಂದು ರೂಪ ಅಂತಲೇ ಹೇಳ್ಬೋದಾಗಿರುತ್ತೆ, ಅದು ಸರಿ ಇರ್ತಕ್ಕಂಥದ್ದು. ಆ್ಯಂಡ್ ಹಸಿರು ಮನೆ ಪರಿಣಾಮದ 2/3 ಭಾಗಕ್ಕೆ ಕಾರಣ ನೀರಾವಿನೇ ಅಂತ ಹೇಳಿದರೆ ಹೌದು. ಈ ಒಂದು ಹಸಿರು ಮನೆ ಪರಿಣಾಮ ಅಂತ ಏನು ಹೇಳ್ತೀವಿ ಅದರಲ್ಲಿ ಮೇಯ್ನಾಗಿ ಬರ್ತಕ್ಕಂಥ ಅನಿಲ ಯಾವುದು ಅಂತ ಹೇಳಿದ್ರೆ ಅದು ನೀರಾವಿನೇ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4 A ಮತ್ತು B 2 ಸಹ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಾರಮತಿ ಶಿಖರವು ನಾಗಾಲ್ಯಾಂಡ್ನಲ್ಲಿದೆ, ಮಿಕ್ಕಿರ್ ಬೆಟ್ಟಗಳು ಅಸ್ಸಾಂನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದರೆ ಸೊ ಸಾರಮತಿ ಶಿಖರವು ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆ್ಯಂಡ್ ಮಿಕ್ಕಿರ್ ಬೆಟ್ಟಗಳು ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ A ಮತ್ತು B 2 ಸಹ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 3 ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಟ್ಟಿ 1 ಏಜೆನ್ಸಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2 ಕೇಂದ್ರ ಕಾರ್ಯಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ನೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. FAO, ILO, IFC, UNDP ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಪ್ರಧಾನ ಕಚೇರಿಗಳು, ಕೇಂದ್ರ ಕಚೇರಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದರೆ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರೆ ರೋಮ್. ಆಪ್ಷನ್ 3 ರೋಮ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಅದಾದ ನಂತರ ಕೊಟ್ಟಿರ್ತಕ್ಕಂಥದ್ದು ILO ಇದು ಬಂದು ಜಿನೇವಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ 1 ಏನಿದೆ ಅದು ಸರಿಯಾಗಿರ್ತಕ್ಕಂಥ. ನೋಡಿ ಇಲ್ಲಿ ಸೊ ಇದು ಓಕೆ, A 1 ಮತ್ತು 2 ಆಯಿತು. ಅದಾದ ನಂತರ IFC ಎಂದು ಇದು ಕಂಡು ಬರ್ತಕ್ಕಂಥದ್ದು ವಾಷಿಂಗ್ಟನ್ DC ಆ್ಯಂಡ್ UNDP ಕಂಡು ಬರ್ತಕ್ಕಂಥದ್ದು ನ್ಯೂಯಾರ್ಕಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಆನ್ಸರ್ ಬಂದು ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ವಿಶ್ವ ವ್ಯಾಪಾರಿ ಸಂಘಟನೆ WTO ಅಂತಕ್ಕಂಥದ್ದು ಏನಿದೆಯೋ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. WTO ವಿಶ್ವ ವ್ಯಾಪಾರಿ ಸಂಘಟನೆ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅದರ ಕೇಂದ್ರ ಕಾರ್ಯಸ್ಥಾನವು ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. ಅದು 1995 ಜನವರಿ 1ರಂದು ಸ್ಥಾಪನೆಯಾಯಿತು. ಅದು ಬಹುಪಕ್ಷೀಯ ವ್ಯಾಪಾರಿ ಸಂಧಾನಗಳ ಉರುಗ್ವೆ ದುಂಡುಮೇಜಿನಿಂದ 1986 1994 ನಡುವೆ ಸೃಷ್ಟಿಯಾಯಿತು ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿ ಇದ್ದಾವೆ ಮತ್ತು ಅಥವಾ ಯಾವುದು ತಪ್ಪಿದ್ದಾವೆ ಅಂತ ಕೇಳಿದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು 3 ಆಪ್ಷನ್ ಇದಾವೋ ಇದರ ಕೇಂದ್ರ ಸ್ಥಾನ ಸ್ವಿಟ್ಜರ್ಲೆಂಡು ಮತ್ತು ಅದು 1995 ಜನವರಿ 1ರಂದು ಸ್ಥಾಪನೆ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಅದು ಬಹುಪಕ್ಷೀಯ ವ್ಯಾಪಾರಿ ಸಂಧಾನಗಳ ಉರುಗ್ವೆ ದುಂಡುಮೇಜಿನಿಂದ 1986ರಿಂದ 94 ನಡುವೆ ಸೃಷ್ಟಿಯಾಯಿತು ಅಂತಕ್ಕಂಥದ್ದು. ಸೊ 3 ಸಹ ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಕ್ರಾಂತಿಗಳು ಮತ್ತು ಕ್ಷೇತ್ರಗಳನ್ನೇ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಶ್ವೇತ ಕ್ರಾಂತಿ, ನೀಲಿ ಕ್ರಾಂತಿ, ಸುವರ್ಣ ಕ್ರಾಂತಿ, ಹಳದಿ ಕ್ರಾಂತಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇದು ತುಂಬ ಈಸಿಯಾಗಿರ್ತಕ್ಕಂಥ. ಶ್ವೇತ ಅಂತ ಹೇಳಿದ್ರೆ ಹಾಲು, ಶ್ವೇತ ಮೀನ್ಸ್ ಬಿಳಿ ಅಂತ ಹೇಳ್ತೀವಿ, ಬಿಳಿಯಾಗಿರ್ತಕ್ಕಂಥದ್ದು ಹಾಲು. ಹಾಗಾಗಿ 1ಕ್ಕೆ 4 ಆರಾಮಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಇವೆರಡು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ನೀಲಿ ಕ್ರಾಂತಿ ಏನಿದೆಯೋ ನೀಲಿ ಕ್ರಾಂತಿ ಬರ್ತಕ್ಕಂಥದ್ದು ಮೀನುಗಾರಿಕೆಗೆ ಬರ್ತಕ್ಕಂಥದ್ದು, ಮತ್ಸ್ಯೋದ್ಯಮ ಅಂತ ಹೇಳ್ತೀವಿ, ಮಾಂಸ ಅದು. ಸೊ ಮತ್ಸ್ಯೋದ್ಯಮ ಬಂದು ನೀಲಿ ಕ್ರಾಂತಿ ಆಗಿರುತ್ತೆ, ಮೀನುಗಾರಿಕೆನೂ ಸಹ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ಆಪ್ಷನ್ 2 ಇಲ್ಲೇ ನೋಡ್ಕೋಬಹುದು. ಆ್ಯಂಡ್ ನೆಕ್ಸ್ಟು ಸುವರ್ಣ ಕ್ರಾಂತಿ ಮತ್ತು ಹಳದಿ ಕ್ರಾಂತಿನ ನೋಡ್ತಾ ಹೋದಾಗ ಸೊ ನೋಡಿ ಎಣ್ಣೆ ಕಾಳುಗಳನ್ನ ನಾವು ಹಳದಿ ಕ್ರಾಂತಿ ಅಂತ ಹೇಳ್ತೀವಿ. ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಹಳದಿ ಎಣ್ಣೆ ಕಾಣಿಸ್ತಕ್ಕಂಥ ನೀವು ಏನು
ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ಅದು ಹಳದಿ ಕಲರಲ್ಲೇ ಬರ್ತಕ್ಕಂಥದ್ದು. ಅಲ್ಲೇ ಗೊತ್ತಾಗುತ್ತೆ ನಮಗೆ. ಹಳದಿ ಕ್ರಾಂತಿ ಅಂತ ಹೇಳಿದ್ರೆ ಎಣ್ಣೆ ಕಾಳುಗಳು, ಆ್ಯಂಡ್ ಸುವರ್ಣ ಕ್ರಾಂತಿ ಅಂತ ಹೇಳಿದ್ರೆ ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಭಯಧಾಮಗಳನ್ನು ಕೊಟ್ಟಿದ್ದಾರೆ, ಅದರ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಘಾನ ಪಕ್ಷಿಧಾಮ ಬಂದು ಎಲ್ಲಿ ಕಂಡು ಬರುತ್ತೆ? ಘಾನ ಬಂದು ಭರತಪುರದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಘಟಪ್ರಭಾ ಪಕ್ಷಿಧಾಮ ಬಂದು ಬೆಳಗಾಮಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಲಪಟ್ಟು ಪಕ್ಷಿಧಾಮ ಎಂದು ಇದು ಬಂದು ನೆಲ್ಲೂರಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನಲ್ ಸರೋವರ ಪಕ್ಷಿಧಾಮ ಬಂದು ಆಪ್ಷನ್ 4 ಅಹಮದಾಬಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹಾಗೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್, ಭದ್ರಾವತಿ ಸಮೀಪದ ಕೆಮ್ಮಣ್ಗುಂಡಿ ಗಣಿಯಿಂದ ಅನುಕೂಲವನ್ನು ಪಡೆದಿರುವ ಕೈಗಾರಿಕೆ ಯಾವುದು ಅಂತ ಕೇಳಿದರೆ, ಸೊ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಭದ್ರಾವತಿ ಅಂತ ಹೇಳಿದಾಗ ಅಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಅಂತಕ್ಕಂಥದ್ದು ಕಂಡು ಬರುತ್ತೆ. ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪಟ್ಟಿ 1 ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2 ಲೇಖಕರನ್ನು ಕೊಟ್ಟಿದ್ದಾರೆ. ಸೊ ಅದು ನೀವು ಮ್ಯಾಚ್ ಮಾಡ್ತಕ್ಕಂಥದ್ದು. ಮೇಘದೂತ, ಕಿರಾತಾರ್ಜುನೀಯಂ, ಕಾವ್ಯದರ್ಶ, ನೀತಿ ಶತಕಂ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮೇಘದೂತ ಅಂತಕ್ಕಂಥದ್ದು ಯಾವುದೋ ಒಂದು ಕೃತಿ ಅಂತ ಹೇಳಿದರೆ ಕಾಳಿದಾಸ. ಅಫ್ಕೋರ್ಸ್ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಮೇಘದೂತ ಬಂದು ಕಾಳಿದಾಸರ ಒಂದು ಕೃತಿಯಾಗಿರುತ್ತೆ. ಸೊ ಹಾಗೆ 1 ಮತ್ತು 2 ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಕಿರಾತಾರ್ಜುನೀಯಂ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಭಾರವಿಯವರ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಾವ್ಯದರ್ಶ ಅಂತಕ್ಕಂಥದ್ದು ಬಂದು ದಂಡಿಯವರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ನೀತಿ ಶತಕಂ ಬಂದು ಭರ್ತೃಹರಿ, ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ತನ್ನ ನಾಯಕತ್ವಕ್ಕಾಗಿ ವಲ್ಲಭಭಾಯಿ ಪಟೇಲರು ಸರ್ದಾರ್ ಎಂಬ ಬಿರುದನ್ನು ಗಳಿಸಿದರು? ಯಾವ ಒಂದು ಚಳುವಳಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥ ಅವ್ರಿಗೊಂದು ನೇಮನ್ನು ಕೊಡ್ತಾರೆ ಅಥವಾ ಬಿರುದನ್ನು ಕೊಡ್ತಾರೆ? ಬಾರ್ಡೋಲಿ ಸತ್ಯಾಗ್ರಹನ, ಚಂಪಾರಣ್ಯ ಸತ್ಯಾಗ್ರಹನ, ಅಥವಾ ಖಿಲಾಫತ್ ಚಳುವಳಿನ, ಕ್ವಿಟ್ ಇಂಡಿಯಾ ಚಳುವಳಿನ ಅಂತ ನೋಡಿದ್ರೆ ಬಾರ್ಡೋಲಿ ಸತ್ಯಾಗ್ರಹ ಏನು ನಡೀತೋ ಆ ಒಂದು ಟೈಮಲ್ಲಿ ಅವರಿಗೆ ಸರ್ದಾರ್ ಅಂತಕ್ಕಂಥ ಒಂದು ಬಿರುದು ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಯಾವ ದಿನಾಂಕದಂದು ವನ್ಯಪಾಲಕರು ಗ್ರಹಗಳ ನೈಸರ್ಗಿಕ ಸಂಪತ್ತು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲೋಸುಗ ವಿಶ್ವ ವನ್ಯಪಾಲಕರ ದಿನವನ್ನು ಆಚರಿಸಲಾಗುತ್ತೆ? ವೆರಿ ಇಂಪಾರ್ಟೆಂಟ್. ವಿಶ್ವ ವನ್ಯಪಾಲಕರ ದಿನವನ್ನು ಎಂದು ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ 31ನೇ ಜುಲೈ ಎಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. 31 ಜುಲೈ, 31st ಜುಲೈ. ಆ್ಯಂಡ್ ನೆಕ್ಸ್ಟು, ಜಲಪಾತಗಳು ಮತ್ತು ದೇಶಗಳನ್ನು ಕೊಟ್ಟಿದ್ದಾರೆ. ಜಲಪಾತಕ್ಕೆ ಮತ್ತು ದೇಶಗಳನ್ನು ಹೊಂದಿಸಿ ಬರೀಬೇಕಾಗಿರ್ತಕ್ಕಂಥದ್ದು ಇಲ್ಲಿ. ಸೊ ಜಲಪಾತಗಳು ಏಂಜಲ್ ಮತ್ತು ಲ್ಯಾಂಗ್ಫೋಸ್, ಮುತಾರಾಜಿ, ಟಾಗೇಲಾ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಏಂಜಲ್ ಅಂತಕ್ಕಂಥದ್ದು ಏನಿದೆಯೋ ಅದು ಬರ್ತಕ್ಕಂಥದ್ದು ವೆನಿಜುಲಾ, ಆಪ್ಷನ್ 3. ನೆಕ್ಸ್ಟ್, ಲ್ಯಾಂಗ್ಫೋಸ್ ಅಂತಕ್ಕಂಥದ್ದು ಬರೋದು ನಾರ್ವೆನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು ಮುತಾರಾಜಿ ಅಂತಕ್ಕಂಥದ್ದು ಜಿಂಬಾಬ್ವೆಲಿ ಕಂಡು ಬರ್ತಕ್ಕಂಥದ್ದು. ಟಾಗೇಲಾ ಬಂದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ. ಏಂಜಲ್ ಬಂದು ವೆನಿಜುಲಾ. ಓಕೆ. ಆ್ಯಂಡ್ ನೆಕ್ಸ್ಟು ಲ್ಯಾಂಗ್ಫೋಸ್ ಬಂದು ನಾರ್ವೆ, ಮುತಾರಾಜಿ ಬಂದು ಜಿಂಬಾಬ್ವೆ, ಟಾಗೇಲಾ ಬಂದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಜಲಪಾತಗಳಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಇದೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 4. ನೆಕ್ಸ್ಟು, ಅಲ್ಯೂಮಿನಿಯಂ ಸ್ಥಾವರ ಮತ್ತು ಅವು ಇರ್ತಕ್ಕಂಥ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಬಾಲ್ಕೋ, ಹಿಂಡಲ್ಕೋ. ಸೊ ಇದು ಆ್ಯಕ್ಚುಲಿ BALCO, HINDALCO, INDAL, MALCO. ಸೊ ನೋಡಿ, ಅಲ್ಲೇ ಕೊಟ್ಟಿದ್ದಾರೆ. ಎಮ್ ಅಂದರೆ ಮಂಗಳೂರು, ಇಂಡಿಯನ್ ಮತ್ತು ಹಿಂದೂಸ್ತಾನು. ಸೊ ಈ ಥರ ಬರ್ತಕ್ಕಂಥದ್ದಾಗಿರುತ್ತೆ. ಸೊ BALCO ಏನಿದೆಯೋ ಇದು ಕಂಡು ಬರ್ತಕ್ಕಂಥದ್ದು ಕೋರ್ಬಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಇಂಡಿಯನ್ ಇದು ಬಂದು ಎಲ್ಲಿ ಕಂಡು ಬರುತ್ತೆ? HINDALCO ಇದು ಬಂದು ರೇಣುಕೋಟ್ ಅನ್ನೋ ಪ್ಲೇಸಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ INDAL ಕಂಡು ಬರ್ತಕ್ಕಂಥದ್ದು ಹಿರಾಕುಡ್ಡಲ್ಲಿ. ಆ್ಯಂಡ್ ನೆಕ್ಸ್ಟು MALCO ಬಂದು ಮೆಟ್ಟೂರು. ಸೊ ಆಪ್ಷನ್ 3. ನೆಕ್ಸ್ಟ್ ಬಂದು, ಕೆಳಗಿನ ಯಾವ ಜೋಡಿಯು ಕರ್ನಾಟಕದ ಥರ್ಮಶಕ್ತಿ ಸ್ಥಾವರದ ಸರಿಯಾದ ನೆಲೆಯನ್ನು ತೋರಿಸುತ್ತದೆ? ರಾಯಚೂರು ಮತ್ತು ಗುಲ್ಬರ್ಗ, ರಾಯಚೂರು ಮತ್ತು ಬಳ್ಳಾರಿ ಮತ್ತು ಚಿತ್ರದುರ್ಗ, ಬಳ್ಳಾರಿ ಮತ್ತು ಕೋಲಾರ ಅಂತ ಕೊಟ್ಟಿದ್ದಾರೆ. ಥರ್ಮಶಕ್ತಿ ಸ್ಥಾವರದ ಸರಿಯಾದ ನೆಲೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ರಾಯಚೂರು ಮತ್ತು ಬಳ್ಳಾರಿಯಲ್ಲಿರ್ತಕ್ಕಂಥದ್ದು. ಆ್ಯಂಡ್ ಮುಂದಿನ ಪ್ರಶ್ನೆ, ಒಂದು ವೇಳೆ ವ್ಯಕ್ತಿಯೊಬ್ಬರು ಸಂಸತ್ತಿನ 2 ಸದನಗಳಿಗೆ ಆಯ್ಕೆಯಾಗಿದ್ದು ಮತ್ತು ಆಕೆ ಅಥವಾ ಆತ ಯಾವ ಸದನವನ್ನು ಬಿಟ್ಟುಕೊಡುವುದೆಂಬ ಬಗ್ಗೆ 10 ದಿನಗಳೊಳಗಾಗಿ ನಿರ್ಧರಿಸದಿದ್ದಲ್ಲಿ ಅವರ ಸ್ಥಾನವನ್ನು ಕೆಳಗಿನ ಯಾವ ಸದನದಲ್ಲಿ ತೆರವಾಗಿಡಲಾಗುವುದು ಅಂತ ಕೇಳಿದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳೆಲ್ಲ ಎರಡರಲ್ಲೂ ಸಹ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದರೆ. ಸೊ 10 ದಿನದೊಳಗಡೆ ಅವರೇನಾರ ಒಂದು ನಿರ್ಧಾರವನ್ನು ಮಾಡಲಿಲ್ಲ ಅಂತ ಹೇಳಿದರೆ ಅದನ್ನು ರಾಜ್ಯಸಭೆಯಲ್ಲಿ ತೆರವಾಗಿಡಲಾಗುತ್ತದೆ.
ನೆಕ್ಸ್ಟ್ 1903ರಲ್ಲಿ ಸ್ವರಾಜ್ ಕಲ್ಪನೆಯನ್ನು ಹೀನಾಯಗೊಳಿಸಲಿಕ್ಕಾಗಿ ಸ್ವಾತಂತ್ರ್ಯದ ಬಗ್ಗೆ ಹುಚ್ಚಿನ ಹೊರಗಣ ಮನುಷ್ಯರು ಮಾತ್ರವೇ ಯೋಚಿಸಬಲ್ಲರು ಅಥವಾ ಮಾತನಾಡಬಲ್ಲರು ಎಂಬುದಾಗಿ ಹೇಳಿದರು. ಹುಚ್ಚಿನ ಹೊರಗಣ ಮನುಷ್ಯರು ಮಾತ್ರವೇ ಯೋಚಿಸಬಲ್ಲರು ಅಥವಾ ಮಾತನಾಡಬಲ್ಲರು ಎಂಬುದಾಗಿ ಹೇಳಿದವರು ಯಾರು? ಲಾರ್ಡ್ ಕರ್ಜನ್, ಲಾರ್ಡ್ ಹಾರ್ಡಿಂಗ್, ಗೋಪಾಲ್ ಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ. ಸೊ ಇದು ಸಹ ಯಾವುದೋ ಒಂದು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಗೋಪಾಲ್ ಕೃಷ್ಣ ಗೋಖಲೆ ಅವರು ಈ ಮಾತನ್ನು ಹೇಳ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ವಿತ್ತೀಯ ಸಂಯುಕ್ತ ವ್ಯವಸ್ಥೆ ಎಂದರೇನು ಅಂತ ಕೇಳಿದರೆ, ವಿತ್ತೀಯ ಸಂಯುಕ್ತ ವ್ಯವಸ್ಥೆ ಅಂತಂದರೆ ಸಂಯುಕ್ತ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಸರ್ಕಾರಗಳ ಘಟಕಗಳ ನಡುವಣ ಹಣಕಾಸಿನ ಬಾಂಧವ್ಯವನ್ನು ಕುರಿತಾಗಿದ್ದನ್ನು ನಾವು ವಿತ್ತೀಯ ಸಂಯುಕ್ತ ವ್ಯವಸ್ಥೆ ಅಂತ ಹೇಳ್ತೀವಿ. ಇದು ಸಹ ರಿಪೀಟೆಡ್ ಕ್ವಶನ್, ಬೇರೆ ಒಂದು ಎಕ್ಸಾಮಲ್ಲಿ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಭಾರತೀಯ ಸಂವಿಧಾನ ಲಕ್ಷಣಗಳು ಮತ್ತು ಅದು ಯಾವೊಂದು ದೇಶದಿಂದ ಎರವಲನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಮೂಲಭೂತ ಹಕ್ಕುಗಳು, ಸಂಸದೀಯ ರೂಪ, ತುರ್ತು ಪರಿಸ್ಥಿತಿ ಉಪಬಂಧಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಇದೊಂದು ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನು. ತುಂಬ ಸಲ 1 ಮಾರ್ಕ್ಸ್ ಕ್ವಶನಲ್ಲಿ ಕೇಳಿದ್ದಾರೆ ಅಥವಾ 1 ವರ್ಡ್ ಆನ್ಸರಲ್ಲೂ ಸಹ ಕೇಳಿದ್ದಾರೆ. ಹೊಂದಿಸಿ ಬರೆಯಲು ಸಹ ಸುಮಾರು ಸಾರಿ ಕೇಳಿದ್ದಾರೆ. ಸೊ ಇಲ್ಲಿ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಹಿಂದಿಯೋ ಇದು ಬಂದು UACನಲ್ಲಿ ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸಂಸದೀಯ ರೂಪ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಎರವಲನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ತುರ್ತು ಪರಿಸ್ಥಿತಿ ಉಪಬಂಧಗಳು ಅಂತಕ್ಕಂಥದ್ದು ಜರ್ಮನಿಯಿಂದ ಎರವಲು ಪಡೆದಿರ್ತಕ್ಕಂಥದ್ದು. ಆ್ಯಂಡ್ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಬಂದು ಐರ್ಲೆಂಡ್. ಸೊ ಆನ್ಸರ್ ಆಪ್ಷನ್ 3. ನೆಕ್ಸ್ಟು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಇದ್ದಾವೆ ಅಂತ. ರಾಷ್ಟ್ರಕೂಟ ಮನೆತನವು ದಂತಿದುರ್ಗದಿಂದ ಸ್ಥಾಪಿಸಲ್ಪಟ್ಟಿತು. ಇದು ಸರಿಯಾಗಿರ್ತಕ್ಕಂಥದ್ದು. ರಾಷ್ಟ್ರಕೂಟ ಮನೆತನವು ದಂತಿದುರ್ಗದಿಂದ ಸ್ಥಾಪಿಸಲ್ಪಟ್ಟಿತು. ಇದು ಸರಿ ಇದೆ. ಆ್ಯಂಡ್ ಮಾನ್ಯಕೇಟವು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು. ಸೊ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದೇನೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಆನ್ಸರು ಆಪ್ಷನು 1 ಮತ್ತು 2 ಸರಿಯಾಗಿರೋದ್ರಿಂದ ಆಪ್ಷನ್ 3 A ಮತ್ತು B ಇವೆರಡು ಸರಿಯಾಗಿದ್ದಾವೆ ಅಂತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವು ಬಾಂಬೆಯಲ್ಲಿ WC ಬ್ಯಾನರ್ಜಿಯವರ ನಾಯಕತ್ವದ ಅಡಿ ಜರುಗಿತ್ತು. ಹೌದಲ್ವಾ? ಆ್ಯಂಡ್ ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 2ನೇ ಅಧಿವೇಶನವು ಕಲ್ಕತ್ತಾದಲ್ಲಿ ದಾದಾಬಾಯಿ ನವರೋಜಿಯವರ ನಾಯಕತ್ವದಲ್ಲಿ ನಡೆಯಿತು. ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ 3 A ಮತ್ತು B ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ಭಾರತವು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಮಿಶ್ರ ಆರ್ಥಿಕತೆಯನ್ನು ಆರಿಸಿಕೊಂಡಿದೆ? ಸೊ ಇಲ್ಲಿ 2 ಪ್ರಶ್ನೆ ರೈಸ್ ಆಗುತ್ತೆ. ಭಾರತವು ಎಂಥ ಆರ್ಥಿಕತೆ ಅಂತಲೂ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಭಾರತವು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಮಿಶ್ರ ಆರ್ಥಿಕತೆಯನ್ನು ಆರಿಸಿಕೊಂಡಿದೆ? ಫಸ್ಟ್, ಸೆಕೆಂಡು, ಥರ್ಡ್, ಫೋರ್ತ್ ಅಂತ ನೋಡಿದ್ರೆ ಅದು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಟ್ಟಿ 1 ಪರಿಸರ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಪಟ್ಟಿ 2 ಸಸ್ಯವರ್ಗದ ವಿಧಗಳನ್ನು ಕೊಟ್ಟಿದ್ದಾರೆ. ಉಷ್ಣವಲಯದ ಹುಲ್ಲುಗಾವಲು, ಸಮಶೀತೋಷ್ಣ ಅರಣ್ಯಗಳು, ಉಷ್ಣವಲಯದ ಮಳೆ ಅರಣ್ಯ, ಸಮಶೀತೋಷ್ಣದ ಹುಲ್ಲುಗಾವಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಸಂಬಂಧಪಟ್ಟಂತೆ ಉಷ್ಣವಲಯದ ಹುಲ್ಲುಗಾವಲು ಏನಿದೆಯೋ ಇದು ಬಂದು ಸವನ್ನದಲ್ಲಿ ಕಂಡುಬರ್ತಕ್ಕಂಥದ್ದು ಸಸ್ಯವರ್ಗ. ಆ್ಯಂಡ್ ನೆಕ್ಸ್ಟ್ ಸಮಶೀತೋಷ್ಣ ಅರಣ್ಯಗಳು ಕಂಡುಬರ್ತಕ್ಕಂಥದ್ರಲ್ಲಿ ಟೈಗಾ ಕಂಡುಬರುತ್ತೆ, ಸಸ್ಯವರ್ಗ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಉಷ್ಣವಲಯದ ಮಳೆ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು ಒಂದು ಸಸ್ಯವರ್ಗದ ವಿಧ ಅಂತ ಹೇಳಿದ್ರೆ ಸೆಲ್ವಾ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸಮಶೀತೋಷ್ಣ ಹುಲ್ಲುಗಾವಲಲ್ಲಿ ಪಾಂಪಸ್ ಕಂಡುಬರುತ್ತೆ. ಸೊ ಇದಾಗಿರುತ್ತೆ. ಇದು ಉಷ್ಣವಲಯದ ಹುಲ್ಲುಗಾವಲು ಬಂದು ಸವನ್ನ, ಸಮಶೀತೋಷ್ಣ ಅರಣ್ಯಗಳು ಬಂದು ಟೈಗಾ, ಉಷ್ಣವಲಯದ ಮಳೆ ಅರಣ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಸೆಲ್ವಾ ಅಂತಕ್ಕಂಥ ಒಂದು ಸಸ್ಯವರ್ಗ ಕಂಡುಬರುತ್ತೆ. ಸಮಶೀತೋಷ್ಣ ಹುಲ್ಲುಗಾವಲಲ್ಲಿ ಕಂಡುಬರ್ತಕ್ಕಂಥದ್ದು ಪಾಂಪಸ್ ಅಂತಕ್ಕಂಥ ಒಂದು ಸಸ್ಯವರ್ಗ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ರಾಣಿ ಎಲಿಜಬೆತ್ನ ರಾಯಭಾರಿಗಳ ಪೈಕಿ ಅಕ್ಬರನ ಆಸ್ಥಾನಕ್ಕೆ ಭೇಟಿ ಇತ್ತು ಗುಜರಾತಿನಲ್ಲಿ ವ್ಯಾಪಾರಕ್ಕೆ ಪರಮಾನು ಪಡೆದವರು ಯಾರು? ರಾಣಿ ಎಲಿಜಬೆತ್ನ ರಾಯಭಾರಿಗಳ ಪೈಕಿ ಅಕ್ಬರನ ಆಸ್ಥಾನಕ್ಕೆ ಭೇಟಿ ಇಟ್ಟು ಗುಜರಾತಿನಲ್ಲಿ ವ್ಯಾಪಾರಕ್ಕೆ ಪರಮಾನು ಪಡೆದವನು ಯಾರು? ಸರ್ ಥಾಮಸ್ ರೋ, ಜಾನ್ ಮಿಲ್ಟನ್, ವಿಲಿಯಂ ಹಾಕಿನ್ಸ್ ಮೇಲಿನ ಯಾರೂ ಅಲ್ಲ ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಜಾನ್ ಮಿಲ್ಟನ್ ಹಾಲ್ ಅಂತಕ್ಕಂಥವ್ರು ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಅಫ್ಜಲ್ ಖಾನ್ನ ನಿಜವಾದ ಹೆಸರು? ವಿಜಾಪುರದ ಆದಿಲ್ಶಾಹಿ ಮನೆತನದ ಸೇನಾಪತಿಯಾಗಿದ್ದವನು. ಸೊ ಅಫ್ಜಲ್ ಖಾನ್ ನಿಜವಾದ ಹೆಸರು ಮತ್ತು ವಿಜಾಪುರದ ಆದಿಲ್ಶಾಹಿ ಮನೆತನದ ಸೇನಾಧಿಪತಿಯಾಗಿದ್ದವನು ಯಾರು? ಮಹಮ್ಮದ್ ಖಾನ, ಅಬ್ದುಲ್ಲಾ ಬಟಾರಿ ಅಥವಾ ಶಂಶುದ್ದೀನ್ ಸಬರ್ ಖಾನ್ ಅಂತ ಹೇಳಿದರೆ. ಸೊ ಅವ್ರು ಬಂದು ಅಬ್ದುಲ್ ಬಟಾರಿಯವರಾಗಿರ್ತಾರೆ. ಆಪ್ಷನ್ 2 ಅಬ್ದುಲ್ಲಾ ಬಟಾರಿಯವರು ವಿಜಾಪುರದ ಆದಿಲ್ಶಾಹಿ ಮನೆತನದ ಸೇನಾಧಿಪತಿಯಾಗಿದ್ದವನು. ಆ್ಯಂಡ್ ನೆಕ್ಸ್ಟ್ ಬಂದು ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರು
ಸ್ಥಾಪಿಸಿದರು. ಈ ಸಂಸ್ಥಾನವು ಸ್ಥಾಪನೆಯಾದಾಗ ಈ ಕೆಳಗಿನವರ ಪೈಕಿ ದೆಹಲಿಯಲ್ಲಿ ಸುಲ್ತಾನರಾಗಿದ್ದವರು ಯಾರು ಅಂತ ಕೇಳಿದರೆ. ಸೊ ದೆಹಲಿಯ ಸುಲ್ತಾನರು ಅಂದರೆ 1336ರ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ದೆಹಲಿಯ ಸುಲ್ತಾನರು ಯಾರು ಆಳ್ತಾ ಇದ್ದರು? ಗಿಯಾಸುದ್ದೀನ್ ತುಗ್ಲಕ್, ಫಿರೋಜ್ ತುಗ್ಲಕ್, ಮೊಹಮ್ಮದ್ ಬಿನ್ ತುಗ್ಲಕ್, ಸಿಕಂದರ್ ಲೂದಿ ಅಂತ ಇದೆ. ಸೊ ನಮ್ಗೆ ಗೊತ್ತಿರ್ಬೋದು ತುಗ್ಲಕ್ ಸಂತತಿ 1320ರಿಂದ ಏನಾಗುತ್ತೆ 1414ರ ತನಕ ಅವರೊಂದು ಆಳ್ವಿಕೆ ನಡೆಯುತ್ತೆ. ಆದರೆ 1336ರಲ್ಲಿ ಯಾರು ಈ ಒಂದು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅಂತ ಹೇಳಿದರೆ ಆನ್ಸರ್ ಬಂದು ಮೊಹಮ್ಮದ್ ಬಿನ್ ತುಗ್ಲಕ್ ಅವರು. ಆಪ್ಷನ್ 3 ಮೊಹಮ್ಮದ್ ಬಿನ್ ತುಗ್ಲಕ್. ಸೊ ಇವರು ಏನು ಮಾಡ್ತಾರೆ 1330ರಲ್ಲಿ, ಇಟ್ ಮೀನ್ಸ್ 1330ರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡ್ತಾರೆ ಚಿನ್ನದ ನಾಣ್ಯವನ್ನು ಹೊರಡಿಸ್ತಾನೆ. ಚಿನ್ನದ ನಾಣ್ಯವನ್ನು ಸಹ ಜಾರಿಗೆ ತರ್ತಕ್ಕಂಥದ್ದು. ಇಟ್ ಮೀನ್ಸ್ ಚಿನ್ನದ ನಾಣ್ಯಗಳಿಗೆ ಸಮವೆಂದು ತಾಮ್ರದ ನಾಣ್ಯಗಳನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರ್ತದೆ. ಚಿನ್ನದ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯವನ್ನು ಜಾರಿಗೆ ತರ್ತಾನೆ 1330ರ ಒಂದು ಆಸ್ಪಾಸಲ್ಲಿ. ಸೊ ಆ ಒಂದು ಟೈಮಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆಯನ್ನು ನಡೆಸ್ತಕ್ಕಂಥದ್ದು ತುಗ್ಲಕ್ ಸಂತತಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪಟ್ಟಿ 1 ಮಹಾಜನಪದರು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವರುಗಳ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಒಟ್ಟು ಬರ್ತಕ್ಕಂಥ ಮಹಾಜನಪದಗಳು ನಿಮ್ಗೆ ಗೊತ್ತಿರ್ಬೋದು ಮೇ ಬಿ. ಒಟ್ಟು 16 ಮಹಾಜನಪದಗಳು ಬರ್ತಕ್ಕಂಥದ್ದು. ಕಾಶಿ, ಕೌಶಲ, ಅಂಗ, ಮಗಧ, ಈ ರೀತಿ ವಜ್ಜಿ, ಮಲ್ಲ, ಚೇದಿ, ವತ್ಸ, ಕುರು, ಪಾಂಚಾಲ, ಮತ್ಸ್ಯ, ಸುರಸೇನ, ಅಸ್ಸಕ, ಅವಂತಿ, ಗಾಂಧಾರ, ಕಾಂಬೋಜ ಅಂತ ಒಟ್ಟು ಬರ್ತಕ್ಕಂಥದ್ದು 16 ಮಹಾಜನಪದಗಳು ಬರ್ತಕ್ಕಂಥದ್ದು. ಅವರ ಒಂದು ರಾಜಧಾನಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕೋಸಲ ಬಂದು ಅಯೋಧ್ಯೆ ಅಂತ ಹೇಳ್ತೀವಿ, ಅದು ಬಂದು ಬಿಹಾರದಲ್ಲಿ ಇರ್ತಕ್ಕಂಥದ್ದು. ಸೊ ಶ್ರಾವಸ್ತಿ ಅಂತಲೇ ಹೇಳ್ಬಹುದಾಗಿರುತ್ತೆ, ಶ್ರಾವಸ್ತಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಗಧ. ಮಗಧ ಯಾವುದೇ ಒಂದು ರಾಜಧಾನಿ ಯಾವುದು ಅಂತಂದರೆ ರಾಜಗೃಹ ಪಾಟಲಿಪುತ್ರ ಆಗಿರುತ್ತೆ. ರಾಜಗೃಹ ಅದು ಇವಾಗ ಇರ್ತಕ್ಕಂಥದ್ದು ಬಿಹಾರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅವಂತಿ. ಅವಂತಿ ಒಂದು ರಾಜಧಾನಿ ಯಾವುದಾಗಿತ್ತು ಅಂತ ಹೇಳಿದರೆ ಅವಂತಿ ಬಂದು ಉಜ್ಜಯಿನಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವತ್ಸ ಬಂದು ಕೌಶಂಬಿ. ವತ್ಸ ಬಂದು ಕೌಸುಂಬಿ. ಸೊ ಇದು ಆ ಒಂದು ರಾಜಧಾನಿಗಳನ್ನು ಹೊಂದಿರತಕ್ಕಂಥದ್ದು. ಸೊ ಹೀಗಾಗಿ ವತ್ಸ ಕೌಸುಂಬಿ ಬಂದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಕೌಸಲ ಬಂದು ಶ್ರಾವಸ್ತಿಯಲ್ಲಿದೆ. ಆಪ್ಷನ್ 1 ಮತ್ತು 2 ಅನ್ನಿದೆ, ಇದು ತಪ್ಪು ಇರ್ತಕ್ಕಂಥದ್ದು. ಆ್ಯಂಡ್ ಮಗಧ ಬಂದು 1 ಓಕೆ. ಆ್ಯಂಡ್ ನೆಕ್ಸ್ಟ್ ಅವಂತಿ ಬಂದು 4. ಸೊ ಅವಂತಿ ಬಂದು ಇಲ್ಲಿದೆ ನೋಡಿ 4. ಆ್ಯಂಡ್ ವತ್ಸ ಬಂದು ಕೌಸುಂಬಿ 3. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.